ನಮ್ಮ 7ನೇ 7th ಕ್ಲಾಸ್ ಟೀಚರ್ ಎಲ್ಲ ಟೀಚರ್ಸ್ ಎಲ್ಲ ಹೇಳ್ತಾ ಇದ್ರು, ನೀವಿನ್ನು 8ನೇಗೆ ಹೋಗುವವರು, ನೀವಿನ್ನು ಚಿಕ್ಕವರಲ್ಲ, ನೀವಿನ್ನು ಸಣ್ಣವರಲ್ಲ, ನೀವು 8ನೇಗೆ ಅಂದ್ರೆ ಹೈಸ್ಕೂಲಿಗೆ ಹೋಗುವವರು, ನೀವು ನೋಡಿ ಅಲ್ಲಿ ಉಂಟು ಆ ಬಿಲ್ಡಿಂಗ್ ನೋಡಿ, ಆ ಬಿಲ್ಡಿಂಗಿಗೆ ಹೋಗುವವರು ಎಲ್ಲ ಬಾರಿ ಕೆಲವ್ರದ್ದು ನೇಚರ್ ಹಾಗೇನಲ್ಲ ನೋಡುವಾಗ, ನಿಮಗೆ ಕೂಡ ಹೇಳ್ತಾರೆ ಕೋಪಿಸ್ಟರು, ಜೋರ್ ಅಂತೇಳಿ ಅಷ್ಟೇ. ಮನಸ್ಸು ಮೈದಾನ, ಹೃದಯ ವಿಶಾಲ. ಒಳ್ಳೇದು. ಯೂನಿಫಾರ್ಮ್ ಎಲ್ಲ ಚೇಂಜ್ ನಮಗೆ, ಹೊಸ ಲೈಟ್ ಬ್ಲೂ ಕಲರ್, ನಂತರ ಒಂದು ಚಡ್ಡಿ, ಪ್ಯಾಂಟ್ ಇಲ್ಲ ಚಡ್ಡಿ. ನಂದು ಹೂ ಹೇಗೆ ಇರುತ್ತೆ ಗೊತ್ತುಂಟ, ಅಮೀಬಾ ಅಂತ ಉಂಟಲ್ಲ, ಅಮೀಬಾ ಆ ತರ ಆಗಿತ್ತು ನಮ್ಗೆ. ಅಲ್ಲ ನೀವೆಂತ ಜೋಕ್ ಅಂದ್ರೆ ನಮ್ದು ಸ್ಪೆಷಲ್ ಏನಂತ ಹೇಳಿದ್ರೆ, ಈ ನೀರುಳ್ಳಿಯನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದಾನೆ. ಇನ್ನೊಂದು 10 ನಿಮಿಷ ಉಂಟು ಬೇಯಲಿಕ್ಕೆ. ಸೊ ಇದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ಳುವಂತ ಫ್ಲೇಮ್ ಅಲ್ಲಿ, ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಲಿಕ್ಕೆ ಬಿಡುವಂತದ್ದು. ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ರಕ್ತ ಉಂಟು ಅದರದ್ದು ಡ್ರೈ ಮಾಡಿದ್ದು, ಆ ರಕ್ತವನ್ನು ಇದಕ್ಕೆ ಸ್ವಲ್ಪ ಹಾಕಿದ್ರೆ ಇನ್ನೂ ಕೂಡ ಸೂಪರ್ ಆಗಿ ನೋಡಿ. ನಮ್ದು ನೀರುಳ್ಳಿ ಕೂಡ ಬೆಂದಿದೆ, ನಂತರ ಮಾಂಸ ಕೂಡ ಒಳ್ಳೆ ಕುಕ್ ಆಗಿದೆ. ಇವಾಗ ಫೈನಲಿ ನಮ್ದು ಮಾಂಸ ರೆಡಿ ಆಗಿದೆ. ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹಲೋ, ಹೇಗಿದ್ದೀರೆಲ್ಲರೂ? ನೀವೆಲ್ಲ ಹುಷಾರಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ಸಂಡೇ ಸ್ಪೆಷಲ್ ಅಲ್ಲಿ ಲಾಸ್ಟ್ ಸಂಡೇ ಮಿಸ್ ಆಯ್ತು, ಹಾಗೇನೆ ಇವತ್ತು ಸಂಡೇ ಸ್ಪೆಷಲ್ ಆಗಿ ನಾವು ನಮ್ಮ ಚಾನೆಲ್ ಅಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೇವೆ ಪೋಕ್ ಸರ್ಪಟೇಲ್. ನಾವು ತರದೇ ಇವಾಗ ತೀರಾ ಕಡಿಮೆ ಅಂತ ಅನ್ಸುತ್ತೆ ಅಲ್ವಾ? ತುಂಬಾ ಸಮಯ ಆಯ್ತು ನಾವು ತರದೇ. ಹಾಗೇನೆ ನಾವು ರೆಸಿಪಿ ಕೂಡ ಫಸ್ಟ್ ಟೈಮ್ ಮಾಡುದು ನಮ್ಮ ಚಾನೆಲ್ ಅಲ್ಲಿ. ಈ ಒಂದು ರೆಸಿಪಿಯನ್ನ ನಾವು ಫಸ್ಟ್ ಟೈಮ್ ತೋರಿಸುವಂತದ್ದು. ಇಲ್ಲ, ನಾವು ಇದರ ರೆಸಿಪಿಯನ್ನ ಮಾಡ್ಲಿಲ್ಲ. ಹಾಗಾಗಿ ಇವತ್ತು ಈ ಒಂದು ಸ್ಪೆಷಲ್ ಅಡಿಗೆ ರೆಡಿ ಆಗ್ತಾ ಇದೆ. ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕು, ಯಾವ ರೀತಿ ನಾವು ಇದನ್ನ ಸ್ಟಾರ್ಟ್ ಮಾಡಿದೀವಿ ರೆಸಿಪಿಯನ್ನ ಮಾಡ್ಲಿಕ್ಕೆ ಅಂತೇಳಿ ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ, ಪೋಕ್ ಇವತ್ತು ಒಂದು ಸ್ಪೆಷಲ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ, ಪೋಕ್ ಸರ್ಬತೆಲ್. ಪೋಕ್ ಸರ್ಬತೆಲ್ ಅನ್ನು ಮಾಡ್ಲಿಕ್ಕೆ ನಾನು 1 kg ಪೋಕ್ ಬೋಟಿ ಅಥವಾ ಪೋಕ್ ಲಿವರ್ ಅಂತ ಹೇಳ್ತಾರೆ, ಅದನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಈ ತರ ನೋಡಿ ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸ್ ತರ ಕಟ್ ಮಾಡಿ, ಕ್ಯೂಬ್ಸ್ ತರ ಮಾಡಿ, ಸರಿ ಸುಮಾರು ಒಂದು 5 ರಿಂದ 6 ನೀರು ಚೆನ್ನಾಗಿ ತೊಳೆದುಕೊಳ್ಬೇಕು. ನಾನು ಅದಕ್ಕೆ ಎಂತ ಹೇಳ್ತಾರೆ, ಇದು ಇಜಿಂದ ತಪ್ಪು, ಅದೊಂದು ಹಾಕಿ ನಾನು ಈ ತರ ಚೆನ್ನಾಗಿ ತೊಳೆದುಕೊಂಡಿದ್ದೆ. ಸೊ ಇದಕ್ಕೆ ಮಿಕ್ಸ್ ಮಾಡ್ಲಿಕ್ಕೆ ನಾನು 1/2 kg ಮಾಂಸವನ್ನು ತೆಗೆದುಕೊಂಡಿದ್ದೇನೆ, ಪೋಕ್ ಮಾಂಸ. ಅದಕ್ಕೆ ಈ ಫ್ಯಾಟ್ ಮತ್ತು ಮಾಂಸ ಇರುವಂತದ್ದನ್ನೇ ನಾನು 1/2 kg ಈ ತರ ಚಿಕ್ಕ ಚಿಕ್ಕ ತುಂಡು ಮಾಡಿ ಸ್ಲೈಸ್ ಮಾಡಿ ತೆಗೆದುಕೊಂಡಿದ್ದೇನೆ. ಈ ತರ ಸಪೂರವಾಗಿ ಸ್ಲೈಸ್ ಮಾಡಿ ತೆಗೆದುಕೊಳ್ಬೇಕು. ಸೊ ಇದನ್ನು ನಾನು ಇವಾಗ ನಮ್ಮ ಫೇವರೇಟ್ ಮಣ್ಣಿನ ಕರ, ಮಣ್ಣಿನ ಬಿಸಾಲೆ, ಸೊ ಅದಕ್ಕೆ ಹಾಕ್ತಾ ಇದ್ದಾನೆ. ಇದಕ್ಕೆ ಈಗ ಹಾಕಿ ಇದು ಮತ್ತೆ ಮಾಂಸವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾನು ತೆಗೆದುಕೊಂಡಂತ 1/2 kg ಮಾಂಸವನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಇವಾಗ ಇದನ್ನು ಒಟ್ಟಿಗೆ ಬೇಯಿಸ್ಲಿಕ್ಕೆ ಇಡುವಂಥದ್ದು. ಈ ತರ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಇವಾಗಲೇ ನಾನು ಸ್ವಲ್ಪ 1 ಲಿಂಬೆ ಗಾತ್ರನಷ್ಟು ಹುಳಿಯನ್ನು ಈ ತರ ನೀರಲ್ಲಿ ಹಾಕಿಟ್ಟಿದ್ದೆ. ಸೊ ಇವಾಗ ಒಳ್ಳೆ ಮೆದುವಾಗಿದೆ. ಇದರ ನೀರನ್ನು ಕೂಡ ಇದಕ್ಕೆ ಇವಾಗ ಸೇರಿಸುವಂಥದ್ದು. ಸೊ ಹುಳಿ ನೀರು ಆಯ್ತು. ಹುಳಿ ನೀರು ಆದ್ಮೇಲೆ ನಾವು ಇದಕ್ಕೆ ಕಟ್ ಮಾಡಿ ಇಟ್ಟಿದ್ದೇನೆ ಆಲ್ರೆಡಿ. ಇವಾಗ 1.5 kg ಮಾಂಸ ಮತ್ತು ಪೋಕ್ ಸರ್ಬತೆಲ್ ಮಾಡ್ಲಿಕ್ಕೆ ಒಂದು 8 ಕಾಯಿ ಮೆಣಸು ಈ ತರ ಕಟ್ ಮಾಡಿ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೇನೆ. ಈ ತರ ನೋಡಿ ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ಒಂದು 8 ಕಾಯಿ ಮೆಣಸನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. 1.5 ಇಂಚಿನಷ್ಟು ಶುಂಠಿಯನ್ನು ಕೂಡ ನೋಡಿ ಈ ತರ ಸಪೂರವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ 1.5 ಇಂಚಿನಷ್ಟು ಶುಂಠಿ, ಇದನ್ನು ಕೂಡ ಇವಾಗಲೇ ಮಿಕ್ಸ್ ಮಾಡ್ಕೊಳ್ಬೇಕು. ಶುಂಠಿ
ಭಾರಿ ಒಳ್ಳೇದಾಗ್ತದೆ ಪೋಕಿಗೆ. ನಂತರ ನೋಡಿ ಫೇವರಿಟ್ ಬೆಳ್ಳುಳ್ಳಿ. ಪೋಕ್ ಸರ್ಬೆತೆಲ್ ಪೋಕಿಗೆ ಬೆಳ್ಳುಳ್ಳಿ ಹಾಕಿದಷ್ಟು ಟೇಸ್ಟ್ ಬರ್ತದೆ. ನಾನೊಂದು ಸಾಧಾರಣ ಒಂದು 25ರಿಂದ 30 ತನಕ ಬೆಳ್ಳುಳ್ಳಿ ಈ ತರ ಕಟ್ ಮಾಡಿ ಸಿಪ್ಪೆ ತೆಗೆದಿದ್ದೇನೆ. ಇದನ್ನು ಕೂಡ ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಬೆಳ್ಳುಳ್ಳಿಯನ್ನು. ಬೆಳ್ಳುಳ್ಳಿಯ ಜೊತೆಗೆ ನಾನೊಂದು 2 ಇಂಚಿನಷ್ಟು ಚಕ್ಕೆಯನ್ನು ಈ ತರ ಸಪೂರವಾಗಿ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ. ಇದನ್ನು ಕಟ್ ಮಾಡಿ ಇದಕ್ಕೆ ಚಕ್ಕೆಯನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೇನೆ. ಒಂದು 7ರಿಂದ 8 ಲವಂಗವನ್ನು ಸೇರಿಸಿಕೊಳ್ಳುವಂಥದ್ದು. ಒಂದು ಸ್ಟಾರ್ ಮಾತ್ರ ಹುಡಿಯಾಗಿದೆ, ಒಂದು ಸ್ಟಾರ್ ನೋಡಿ. ಇದನ್ನು ಕೂಡ ಇವಾಗ ಸೇರಿಸಿಕೊಳ್ತಾ ಇದ್ದೇನೆ. ಇಷ್ಟು ಆದ್ಮೇಲೆ ನಾನೊಂದು 6 ನೀರುಳ್ಳಿಯನ್ನು ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ. 6 ನೀರುಳ್ಳಿ, ಅದರಲ್ಲಿ ಒಂದು 4 ನೀರುಳ್ಳಿಯಷ್ಟು ಇವಾಗಲೇ ನಾನು ಸೇರಿಸಿಕೊಳ್ತಾ ಇದ್ದೇನೆ ಇದಕ್ಕೆ. ಉಳಿದ ಒಂದು 2 ನೀರುಳ್ಳಿಯನ್ನ ಆಮೇಲೆ ನಾನು ತೋರಿಸ್ತೇನೆ ಯಾವಾಗ ಹಾಕುದಂತ. ಆ ಸ್ಟೇಜ್ ಅಲ್ಲಿ ಹಾಕಿದ್ರೆ ಸಾಕು. ಒಂದು 2 ನೀರುಳ್ಳಿಯಷ್ಟು ಇದನ್ನು ನಾನು ಸಪರೇಟ್ ಆಗಿ ಇಟ್ಕೊಳ್ತೇನೆ ಇವಾಗ. ಇದೇ ಹೊತ್ತಿನಲ್ಲಿ ರುಚಿಗೆ ಎಷ್ಟು ಉಪ್ಪು ಬೇಕು, ನಾನು ಕಲ್ಲು ಉಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ. ಎಷ್ಟು ಉಪ್ಪು ಬೇಕು ಅಷ್ಟನ್ನು ನೀವು ಇವಾಗ ಸೇರಿಸಿಕೊಳ್ಳುವಂಥದ್ದು. ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ, ಮತ್ತೆ ಬೇಕಾದ್ರೆ ಹಾಕ್ಬಹುದು ಕಲ್ಲುಪ್ಪು. ನಂತರ ಇವಾಗ ಸ್ಪೆಷಲ್ ಮನೆಯಲ್ಲೇ ಮಾಡಿದಂತ ಬಾಫತ್ ಹುಡಿ ನೋಡಿ ಹೇಗೆ ಉಂಟು ನೋಡಿ ಕಲರ್. ಸೊ ಇದರದ್ದು ಒಂದು 3 ಸ್ಪೂನ್ ನಷ್ಟು ನಾನು ಬಾಫತ್ ಹುಡಿಯನ್ನು ಇವಾಗ ಸೇರಿಸಿಕೊಳ್ತಿದ್ದೇನೆ ಇದಕ್ಕೆ ಇದೇ ಹೊತ್ತಿನಲ್ಲಿ. ಬಾಫತ್ ಹುಡಿಯನ್ನು ಹೇಗೆ ಮನೆಯಲ್ಲಿ ಮಾಡುದಂತ ಒಂದಷ್ಟು ಮಂದಿ ಕಮೆಂಟ್ ಅಲ್ಲಿ ಕೇಳಿದ್ದೀರಂತೆ. ಸೊ ಅದಕ್ಕೆ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಇವಾಗ ಸ್ವಲ್ಪ ಮಳೆಗಾಲ ಆದ್ದರಿಂದ ನಮ್ದೇ ಕೂಡ ಮುಗಿತಾ ಬಂತು. ಸೊ ನೆಕ್ಸ್ಟ್ ನಾನು ಕೂಡ ಮಾಡ್ಲಿಕ್ಕೆ ಉಂಟು. ಒಂದು ಬಿಸಿಲು ಬಂದ ತಕ್ಷಣ ನಾನು ಅದನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಸೊ ಇದನ್ನೆಲ್ಲ ಇವಾಗ ಈ ತರ ಚೆನ್ನಾಗಿ ಮಿಕ್ಸ್ ಮಾಡುವಂಥದ್ದು ನೋಡಿ. ಕೈಯಲ್ಲೇ ನೀವು ಒಮ್ಮೆ ಈ ತರ ಮಿಕ್ಸ್ ಮಾಡಿ, ಯಾಕಂದ್ರೆ ನೀವು ಹೇಳಿದ್ರೆ ನಿಮ್ಮ ಮನೆಗೇನೆ ನೀವು ಮಾಡುವಂಥದ್ದಲ್ಲ. ಸೊ ಅದಕ್ಕೆ ಸ್ಪೂನ್ ನಲ್ಲಿ ಆರ್ಟಿಫಿಷಿಯಲ್ ಎಲ್ಲ ತೋರಿಸಿ ಆ ತರ ಮಾಡ್ಬೇಕಂತ ಇಲ್ಲ. ನ್ಯಾಚುರಲ್ ಆಗಿಯೇ ನೀವು ಮಾಡಿ ಮನೆಯಲ್ಲಿ. ಯಾಕೆ ಮನೆಯವರಿಗೆ ನಾವು ಮಾಡುವಾಗ ನಾವು ಹೈಜೀನ್ ಅನ್ನು ಮೇಂಟೈನ್ ಮಾಡ್ತೇವೆ. ಅದಕ್ಕೋಸ್ಕರ ನೀವು ಅದನ್ನು ಈ ತರ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕಿದ್ದು. ಉಪ್ಪು ಹಾಕಿದ್ದೇವೆ, ಹುಳಿ ನೀರು ಹಾಕಿದ್ದೇವೆ, ಮತ್ತೆ ಗರಂ ಮಸಾಲವನ್ನು ಸೇರಿಸಿಕೊಂಡಿದ್ದೇವೆ. ಸೊ ಇದು ಈ ಹೊತ್ತಿನಲ್ಲಿ ಚೆನ್ನಾಗಿ, ನಾನು ನೀರನ್ನು ಇದಕ್ಕೆ ಜಾಸ್ತಿ ಸೇರಿಸುವುದಿಲ್ಲ. ಯಾಕಂತ ಹೇಳಿದ್ರೆ ಮಾಂಸ ಮತ್ತೆ ಲಿವರ್ ಅದರದ್ದು ಕೊಬ್ಬು ಬಿಡ್ತದೆ, ಕೊಬ್ಬಿನಾಂಶ ಬಿಡ್ತದೆ. ಪ್ಲಸ್ ನೀರುಳ್ಳಿದ್ದು ನೀರು ಕೂಡ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೋರ್ಕು ರೊಟ್ಟಿ ಉಂಟಲ್ಲ, ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಒಂದು ಫೇವರಿಟ್ ಡಿಶ್ ಇದು. ಮತ್ತೆ ಇದರಲ್ಲಿ ಕೂಡ ವೆರೈಟಿ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ ಗೋವನ್ ಸ್ಟೈಲ್ ಅಲ್ಲಿ ಯಾವ ರೀತಿಯಲ್ಲಿ ಸರ್ಬತ್ತೆಲ್ಲ ಮಾಡುದಂತ. ಇವತ್ತು ಇದು ನಮ್ಮ ಮಂಗಳೂರು ಸ್ಟೈಲ್ ಅಲ್ಲಿ ಪೋಕ್ ಸರ್ಬತ್ತೆಲ್ಲ. ಸೊ ಇವಾಗ ಬೆಂಕಿಯಲ್ಲಿ ಇಟ್ಟಿದ್ದೇನೆ ನಾನು. ನಂತರ ಅವಾಗ ಇದಕ್ಕೆ ಸ್ಪೂನ್ ಹಾಕಿ ಬಿಸಿ ಆದಾಗ ನಾವು ಒಮ್ಮೆ ಅಡಿತಾಗದಕ್ಕೆ ನೋಡ್ಕೊಳ್ಬೇಕು, ಒಮ್ಮೆ ಅದರದ್ದು ನೀರು ಬಿಡುವ ತನಕ. ನೋಡಿ ನಾನು ಇವಾಗ ನೀರು ಹಾಕಿರ್ಲಿಲ್ಲ ನೋಡಿ, ಇವಾಗ ನೀರು ಬಿಟ್ಟಿದೆ, ಚೆನ್ನಾಗಿ ನೀರು ಬಿಟ್ಟಿದೆ ನೋಡಿ. ಇನ್ನು ಇದರಲ್ಲೇ ಇದು ಬೇಯುವಂಥದ್ದು. ಇನ್ನು ಮಾಂಸ ಇದರಲ್ಲೇ ಇವಾಗ ಇನ್ನು ಬೇಯಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀರುಳ್ಳಿದ್ದು, ನಂತರ ಮಾಂಸದ್ದು, ನಂತರ ಈ ಲಿವರ್ ಇದ್ದು ಏನುಂಟು ಅದನ್ನೆಲ್ಲ ಇವಾಗ ನೋಡಿ ಈ ತರ ನೀರು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಇದರದ್ದು. ಇದರಲ್ಲಿ ಇವಾಗ ಇದೇ ಫ್ಲೇಮ್ ಅಲ್ಲಿ, ಒಂದೇ ಲೆಕ್ಕ ಫ್ಲೇಮ್ ಅಲ್ಲಿ ಒಲೆಯಲ್ಲಿ ನಾವು ಬೇಯಿಸಿದ್ರೆ ಆಯ್ತು. ಇನ್ನು ಸ್ವಲ್ಪ ಹೊತ್ತು, ಇನ್ನೊಂದು 10 ನಿಮಿಷ ಇದೇ ತರ ಬೇಯಿಸ್ಬೇಕು. ಮುಚ್ಚಿಡ್ಬೇಕು, ಒಳ್ಳೆ ಮಾಡಿ ಮುಚ್ಚಿಟ್ರೆ ಒಳ್ಳೆ ಸ್ಟೀಮ್ ಆಗಿ, ಸ್ಟೀಮ್ ಹೊರಗೆ ಹೋಗ್ಲಿಕ್ಕೆ ಬಿಡಬಾರ್ದು. ಒಂದು 10 ನಿಮಿಷ ಈ ತರ ಬಂದ್ ಮಾಡಿ ಬೇಯಲಿಕ್ಕೆ ಬಿಡಬೇಕು. ಒಲೆ ಕೂಡ ಒಂದೇ ಲೆಕ್ಕದಲ್ಲಿ ಇಡ್ಕೊಳ್ಬೇಕು ನೋಡಿ. ಈ ಒಂದು ಕಿಚನ್ ಅಲ್ಲಿ ಇವಾಗ ರೆಸಿಪಿ ವಿಡಿಯೋವನ್ನ ಮಾಡೋದು ಕಡಿಮೆ. ಯಾಕಂತ ಹೇಳಿದ್ರೆ
ನಾವು ಇದರ ಮೇಲೆ ಶೀಟ್ಸ್ ಹಾಕಿರೋದ್ರಿಂದ ಮಳೆಗೆ ತುಂಬಾ ಜೋರಾಗಿ ಶಬ್ದ ಬರ್ತದೆ. ಹಾಗಾಗಿ ನಾವು ಮಾತನಾಡೋದು ನಿಮಗೆ ಕರೆಕ್ಟ್ ಆಗಿ ಕೇಳಿಸೋದಿಲ್ಲ ಅಂತ ಹೇಳಿ ನಾವು ಇಲ್ಲಿ ನಾವು ವಿಡಿಯೋಸ್ ಅನ್ನ ಮಾಡೋದು ಕಡಿಮೆ. ಅದಕ್ಕೋಸ್ಕರ ನಾವು ಒಳಗಡೆ ಮಾಡ್ತಾ ಇದ್ವಿ. ಆದ್ರೆ ನಮ್ಗೇನೆ ಮಿಸ್ ಆಗ್ತಾ ಇತ್ತು ಇಲ್ಲಿ ಅಡಿಗೆ. ಯಾಕಂತ ಹೇಳಿದ್ರೆ ನಾವು ಸ್ಪೆಷಲಿ ಈ ತರದೆಲ್ಲ ಅಡಿಗೆ ಮಾಡ್ಲಿಕ್ಕೋಸ್ಕರನೇ ಒಂದು ಬಿಲ್ಡ್ ಮಾಡಿರುವಂತ ಒಂದು ಕಿಚನ್. ಹಾಗಾಗಿ ನಾವೇ ಮಿಸ್ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿ ಇವತ್ತು ಒಲೆಯಲ್ಲಿ ನಮ್ಮಿಂದ ಆಗುವಷ್ಟು ನಾವು ಸ್ವಲ್ಪ ಜೋರಾಗಿ ಮೈಕನ್ನು ಯೂಸ್ ಮಾಡ್ಕೊಂಡು ಇವತ್ತು ಈ ವಿಡಿಯೋವನ್ನ ಮಾಡ್ತಾ ಇದೀವಿ. ಪಿರಿ ಮಳೆ ಅಲ್ಲ, ಸರಿ ಜೋರ್ ಮಳೆ ಬರ್ತಾ ಉಂಟು ಇವತ್ತು. ತುಂಬಾ ದಿನದಿಂದ ಮಳೆನೆ, ಆದ್ರೆ ಇವತ್ತು ಸ್ವಲ್ಪ ಬಿಸಿಲು ಬಂದಿತ್ತು. ಅದು ಇವಾಗ ಮಳೆ ಜೋರಾಗಿ ಬರ್ತಾ ಇದೆ. ಹಾಗೇನೆ ನಮ್ದು ಸರ್ಪತೆಲ್ ಕೂಡ ರೆಡಿ ಆಗ್ತಾ ಇದೆ. ಆದ್ರೆ ಗಡಿಗೆ ನಾವು ಅದನ್ನ ಎಂತ ಮಾಡ್ಬೇಕು, ಚೌಂಟು ಹಾಕಿ ತಿರುಗಿಸ್ಬೇಕು. ಅದನ್ನ ಮಾಡ್ತಾ ಇದ್ದೀವಿ. ಅಡಿತಾಗ್ತದೆ, ಅಡಿತಾಗ್ಬಾರ್ದಲ್ಲ, ಅಡಿತಾಗ್ಬಾರ್ದು. ಯಾಕಂದ್ರೆ ನಾವು ಸ್ವಲ್ಪ ಸಹ ನೀರ್ ಹಾಕ್ಲಿಲ್ಲ, ಕೇವಲ ಈ ಹುಳಿ ಏನಿದೆ ನೋಡಿ ಅದನ್ನ ನೆನೆ ಇಟ್ಟಿರುವಂತ ನೀರನ್ನ ಮಾತ್ರ ನಾವು ಆಡ್ ಮಾಡಿರೋದು. ಹಾಗಾಗಿ ನಾವು ಗಡಿ ಸ್ಪೂನ್ ಹಾಕಿ ಅಡಿತಾಗದಾಗೆ ಇಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ವಿ. ಅದರ ಜೊತೆಗೆ ನಿಮ್ಮ ಜೊತೆಗೆ ಸಹ ನಾವು ನಮ್ಮ ಒಂದು ಸ್ಟೋರಿ ಅನ್ಸಕ್ ಇವತ್ತು ಕಂಟಿನ್ಯೂ ಮಾಡ್ಲಿಕ್ಕಿದ್ದೀವಿ. ಇವಾಗ ಹೇಗೂ ಸಹ ಅಡಿಗೆ ಕೂಡ ರೆಡಿ ಆಗ್ತಾ ಇದೆ. ಸೇಮ್ ಟೈಮ್ ನಮ್ಮ ಫೇವ್ರೆಟ್ ಸ್ಟೋರಿ ಇವತ್ತು ಹೇಳಲಿಕ್ಕಿದ್ದಾರೆ ಹಸ್ಬೆಂಡ್. ಕಂಟಿನ್ಯೂ ಮಾಡಿ. ಮೊನ್ನೆ ಎಲ್ಲಿ ನಾವು ಸ್ಟಾಪ್ ಮಾಡಿದ್ದು? ಮೊನ್ನೆ ನಮ್ದು 7ನೇ ತರಗತಿ. ಓಕೆ, 7ನೇ ತರಗತಿ ಪಾಸ್ ಆಗಿ ನಾವು ಹೈಸ್ಕೂಲಿಗೆ ಹೋಗುವಾಗ ನಮ್ಗೆಲ್ಲ ತುಂಬಾ ಎಕ್ಸೈಟ್ಮೆಂಟ್. ಅಂದ್ರೆ ಹೈಸ್ಕೂಲ್ ನಾವೆಲ್ಲ ದೊಡ್ಡವರು ಇನ್ನು ಅಂತ. ಪ್ರೈಮರಿ ತನಕ ಎಷ್ಟಿದ್ರಿ ಮಕ್ಕಳು ಅಂತ ಹೇಳುದಲ್ಲ. ನಮ್ಗೆ 7ನೇ ತರಗತಿಯಿಂದ 8ನೇಗೆ ಹೋಗುವಾಗ್ಲೇ ನಮ್ಮ 7ನೇ 7th ಕ್ಲಾಸ್ ಟೀಚರ್ಸ್ ಎಲ್ಲ ಹೇಳ್ತಾ ಇದ್ರು, ನೀವಿನ್ನು 8ನೇಗೆ ಹೋಗುವವರು, ನೀವಿನ್ನು ಚಿಕ್ಕವರಲ್ಲ, ನೀವಿನ್ನು ಸಣ್ಣವರಲ್ಲ, ನೀವು 8ನೇಗೆ ಅಂದ್ರೆ ಹೈಸ್ಕೂಲಿಗೆ ಹೋಗುವವರು. ನೀವು ನೋಡಿ ಅಲ್ಲಿ ಉಂಟು ಆ ಬಿಲ್ಡಿಂಗ್, ನೋಡಿ ಆ ಬಿಲ್ಡಿಂಗಿಗೆ ಹೋಗುವವರು. ಅಷ್ಟು ದೊಡ್ಡ ಗ್ರೌಂಡ್ ಎಲ್ಲ ತೋರಿಸಿ ನಿಮ್ದು ಪ್ರೈಮರಿ ಮತ್ತೆ ಹೈಸ್ಕೂಲ್ ಸೇಮ್ ನೀವು ಇಲ್ಲೇ ಮಾಡಿದ್ದು? ಇಲ್ಲ, ಮಡಂತ್ಯಾರಲ್ಲಿ ಮಾಡಿದ್ದು. ಮಡಂತ್ಯಾರ ಪ್ರೈಮರಿ ಬೇರೆ, ಗಾರ್ಡಿಯನ್ ಏಂಜಲ್ಸ್, ನಂತರ ಸೇಕ್ರೆಡ್ ಹಾರ್ಟ್ ಹೈಸ್ಕೂಲ್ ಬೇರೆ. ಗಾರ್ಡಿಯನ್ ಏಂಜಲ್ಸ್ ಪ್ರೈಮರಿ ಹೆಸರು ಆದ್ರೆ ಹೈಸ್ಕೂಲಿಗೆ ಹೋಗುವಾಗ ಸೇಕ್ರೆಡ್ ಹಾರ್ಟ್ ಹೈಸ್ಕೂಲ್ ಅಂತ. ಸೊ ನಾವು ಹೈಸ್ಕೂಲಿಗೆ ಅಂತ ಅಡ್ಮಿಷನ್ಗೆ ಹೋದದ್ದು. ನಾವು ಅಡ್ಮಿಷನ್ಗೆ ಹೋದಾಗ ನಮ್ಗೆ ಮ್ಯಾಥ್ಯೂಸ್ ಸರ್ ಅಂತ ಪ್ರಿನ್ಸಿಪಲ್ ಇದ್ರು. ಮ್ಯಾಥ್ಯೂ ಸರ್ ಪ್ರಿನ್ಸಿಪಲ್ ಇರುವಾಗ ಮ್ಯಾಥ್ಯೂ ಸರ್ ಅವರು ಅವಾಗ ಹೈಸ್ಕೂಲಿಗೆ ಮತ್ತೆ PUCಗೆ ಪ್ರಿನ್ಸಿಪಲ್. ಅವ್ರನ್ನ ನೋಡ್ಲಿಕ್ಕೆ ಕೂಡ ತುಂಬಾ ಸ್ಟ್ರಿಕ್ಟ್. ಅಂದ್ರೆ ಅಷ್ಟೇ ಬಾರಿ ಪಾಪ ಮಾತ್ರ, ಅವ್ರಿಗೆ ನೋಡ್ಲಿಕ್ಕೆ ಬಾರಿ ಗಂಭೀರ. ಅವರು ಮನಸ್ಸು ಸ್ವಭಾವ ಎಲ್ಲ ಬಾರಿ. ಕೆಲವೊಂದು ನೇಚರ್ ಆಗೇನಲ್ಲ ನೋಡುವಾಗ ನಿಮಗೆ ಕೂಡ ಹೇಳ್ತಾರೆ ಕೋಪಿಸ್ಟರು, ಜೋರ್ ಅಂತೇಳಿ. ಜೋರ್ ಯಾವಾಗ ಅಂತ ಹೇಳಿದ್ರೆ ಒಂದು ಗಂಭೀರತೆ ಎಲ್ಲಿ ಮೇಂಟೈನ್ ಮಾಡ್ಬೇಕು ಅಲ್ಲಿ ಮಾಡ್ತೀರಾ. ಇಲ್ಲದಿದ್ರೆ ಎಂತ ಹೇಳ್ತಾರೆ, ಮನಸ್ಸು ಅಷ್ಟೇ, ಮನಸ್ಸು ಮೈದಾನ, ಹೃದಯ ವಿಶಾಲ. ಒಳ್ಳೇದು ನೋಡಿ. ನಾನು ನಿಮ್ಗೆ ಒಂದು ಕಾಂಪ್ಲಿಮೆಂಟ್ ಕೊಟ್ಟೆ ನೋಡಿ. ನೀವು ಅರ್ಧ ಹೇಳಿದ್ದು, ನಾನು ಫುಲ್ ಹೇಳಿದೆ. ನೀನು ಮನಸ್ಸು ಮೈದಾನ, ಹೃದಯ ವಿಶಾಲ ಸ್ಟಾರ್ಟ್ ಮಾಡಿದ್ ನಾನು. ಒಮ್ಮೊಮ್ಮೆ ಕೊಡ್ಬೇಕು ಆ ರೀತಿ ಅಂತ ಹೇಳಿ ಹೇಳುದು ನಾನು ನಿಮ್ಗೆ. ಹಾಗೆ ಹಿಂಟ್ ಕೊಟ್ಟದ್ದು. ಹಾಗೆ ಮ್ಯಾಥ್ಯೂ ಸರ್ ಹಾಗೆ ನನ್ನ ತಂದೆ ಕರ್ಕೊಂಡು ಹೋದ್ರು ಹೈಸ್ಕೂಲಿಗೆ ಅಡ್ಮಿಷನ್ಗೆ ಅಂತ. ಅಡ್ಮಿಷನ್ಗೆ ಎಲ್ಲ ನಮ್ಗೆಲ್ಲ ಅವಾಗ ಹೈಸ್ಕೂಲಲ್ಲಿ ಅಡ್ಮಿಷನ್ ಮಾಡುವಾಗ ಬಾರಿ ಒಂದು ಎಕ್ಸೈಟ್ಮೆಂಟ್. ನಾವಿನ್ನು ಸೀನಿಯರ್ ಅಂತ ಹೇಳಿ, ನನ್ಗೆ ಗೊತ್ತಿಲ್ಲ ನನ್ಗಿಂತ ಸೀನಿಯರ್ ಇದ್ದಾರಂತ. ಅಲ್ಲಿ 9ನೇವರು ಇದ್ದಾರೆ, 10ನೇವರು ಇದ್ದಾರೆ, ಫಸ್ಟ್ ಇಯರ್ PUC ಅವ್ರು ಇದ್ದಾರೆ, ಸೆಕೆಂಡ್ ಇಯರ್ PUC ಎಲ್ಲ ಇರ್ತಾರಲ್ವಾ. ಅವರಿಗೆಲ್ಲ ಗೊತ್ತುಂಟು ನಿಮ್ಮದು ಆಲ್ರೆಡಿ. ಅವ್ರಿಗೆ ಅಂದ್ರೆ ಅವ್ರಿಗೆ ಪರಿಚಯ ಅಲ್ಲ, ಎಲ್ಲ ನೋನ್ ಪರ್ಸನ್. 8ನೇ ತರಗತಿಗೆ ಹೋದಾಗ ಅಡ್ಮಿಷನ್ಸ್ ಎಲ್ಲ ಆಯ್ತು. ಅಡ್ಮಿಷನ್ ಎಲ್ಲ ಹಾಕಿ ಯೂನಿಫಾರ್ಮ್ ಎಲ್ಲ ಚೇಂಜ್ ನಮಗೆ. ಹೊಸ ಲೈಟ್ ಬ್ಲೂ ಕಲರ್, ನಂತರ ಒಂದು ಚಡ್ಡಿ, ಪ್ಯಾಂಟ್ ಇಲ್ಲ ಚಡ್ಡಿ. ಯಾವ್ದು ಹೈಸ್ಕೂಲಿಗೆ? ಸೊ ಇವಾಗೆಲ್ಲ ಹೈಸ್ಕೂಲಿಗೆ ಪ್ಯಾಂಟ್, ಇವಾಗೆಲ್ಲ ಪ್ಯಾಂಟ್. ನಾವಿರುವಾಗ ನಮ್ಗೆ ನಾವಿರುವಾಗ ಸಹ ಪ್ಯಾಂಟ್ ಇತ್ತು ಹುಡುಗರಿಗೆ. ಹಾಗೆ ನಮ್ದು 8ನೇ ತರಗತಿ
ಜೂನ್ ನಲ್ಲಿ ಪ್ರಾರಂಭ ಆಯ್ತು. ಅದಕ್ಕಿಂತ ಮುಂಚೆ ಮ್ಯಾಥ್ಯೂ ಸರ್ ತಂದೆ ಮುಂದೆ ಹೇಳಿದ್ರು, ನೋಡಿ ಚೆನ್ನಾಗಿ ಕಲಿಬೇಕು, ಒಳ್ಳೇದು ಕಲಿಬೇಕು, ನಿಂದು ಪ್ರೈಮರಿಯಲ್ಲಿ ಮಾರ್ಕ್ಸ್ ಇದು ಸ್ವಲ್ಪ ಕಡಿಮೆ ಆಯ್ತು, ಫಸ್ಟ್ ಕ್ಲಾಸ್, ನಿನ್ನ ಅಣ್ಣಂದಿರೆಲ್ಲ ತುಂಬಾ ಹುಷಾರು, ನಿನ್ನ ಅಕ್ಕಂದಿರೆಲ್ಲ ಬಾರಿ ಸ್ಮಾರ್ಟ್, ಹಾಗೆ ಹೀಗೆ ಎಲ್ಲ ಹೇಳಿದ್ರು. ಆಯ್ತು ಸರ್ ಆಯ್ತು ಇಲ್ಲಪ್ಪ, ನಾನು ಏನಂತ ನನಗೆ ಗೊತ್ತುಂಟಲ್ಲ, ನಾವೆಲ್ಲ ಲಾಸ್ಟ್ ಬಾಲ್ಗೆ 6 ಹೊಡಿಯೋರು. ಎಲ್ಲ 6 ಹೊಡೆದೆಲ್ಲ ಮಜಾ ಬರುದಿಲ್ಲ. ನಾವು ಲಾಸ್ಟ್ ಒಂದು ಬಾಲಿಗೆ 6 ಅಂತ ಹೇಳುವಾಗ ಟಕ್ ಹೊಡೆಯುದು. ಸೊ ಹಾಗೆಲ್ಲ ಹೊಸ ಹೊಸ ಫ್ರೆಂಡ್ಸ್ ನಮಗೆ ಹೈಸ್ಕೂಲಿಗೆ, ಅಂದ್ರೆ ಪ್ರೈಮರಿಯಿಂದ ಬಂದವರು ಇರ್ತಾರೆ, ಹೈಸ್ಕೂಲಿಂದ ಬೇರೆ ಬೇರೆ ಶಾಲೆಯಿಂದ ಬಂದವರು ಇರ್ತಾರೆ. ಮಡಂತ್ಯಾರು ಅಂದ್ರೆ ಬಾರಿ ಫೇಮಸ್ ಆಗ ನಮ್ಮ ಶಾಲೆ. 8ನೇ ತರಗತಿಯಲ್ಲಿ ಹೊಸ ಹೊಸ ಸಬ್ಜೆಕ್ಟ್ ನಮ್ಗೆ ಡ್ರಾಯಿಂಗ್ ಎಲ್ಲ ಇಂಟ್ರೊಡ್ಯೂಸ್ ಆಯ್ತು ಅವಾಗ. 8ನೇ ತರಗತಿಯಲ್ಲಿ ನಮ್ಗೆ 2 ಸೆಕ್ಷನ್ ಇತ್ತು, ಎ ಮತ್ತು ಬಿ. ಸೊ ಎ ಬಿ ಸೆಕ್ಷನ್ ಅಲ್ಲಿ ನಮ್ಮ ಒಂದೊಂದು ಕ್ಲಾಸಿನಲ್ಲಿ ಮಕ್ಕಳು ಎಷ್ಟಂತ ಹೇಳಿದ್ರೆ 65-70 ಮಕ್ಕಳು ನಾವು ಒಂದು ಸೆಕ್ಷನ್ ಅಲ್ಲಿ. ಒಂದು ಸೆಕ್ಷನ್ ನಲ್ಲಿ ಎ ಕ್ಲಾಸಿನಲ್ಲಿ 65-70 ಮಕ್ಕಳು ನಾವು. ಹೇಗೆ ಮೇಂಟೈನ್ ಮಾಡ್ತೀವಿ? ಮೇಂಟೈನ್ ಅಂದ್ರೆ ನಮ್ದು ಕ್ಲಾಸ್ ರೂಮ್ ಎಲ್ಲ ಅಷ್ಟು ದೊಡ್ಡದು, ಮತ್ತೆ ಅಷ್ಟು ಮಕ್ಕಳು, ನಮ್ಮಂತವ್ರು ಹುಷಾರ್ ಮಕ್ಕಳು ಜಾಸ್ತಿ ಬರೋದಿಲ್ಲ, ಹುಡುಕಿ ಬರ್ತಾರೆ ಅಲ್ಲಿ. ಹಾಗೆ ನಾನು ಮೋಸ್ಟ್ಲಿ ನಾವು ಬಿ ಸೆಕ್ಷನ್ ಅಲ್ಲಿ ಇದ್ದದಂತ. ನಾನು ನನ್ಗೆ ಕ್ಲಾಸ್ ಟೀಚರ್ ಯಾರಂತ ಹೇಳಿದ್ರೆ ನಿರಂಜನ್ ಹೆಗ್ಡೆ ಅಂತ. ಇದನ್ನೊಮ್ಮೆ ತಿರುಗಿಸ್ತೇನೆ ಆಯ್ತಾ? ರಿಸ್ಕ್ ತಗೊಳ್ಬಾರ್ದು, ಇಲ್ಲ ರೆಡಿ ಆಗ್ತದೆ. ಊಟ ಸಹ ಬೇಕಲ್ಲ ಇವತ್ತು ಮಧ್ಯಾಹ್ನ. ಇವಾಗ ಫುಲ್ ಡ್ರೈ ಆಗಿದೆ ಇದರಲ್ಲಿ, ಅಂದ್ರೆ ಅವಾಗ ತೋರಿಸಿದಾಗೆ ನೀರು ಈಗ ಬೇಯ್ತಾ ಬರುವಾಗ ಡ್ರೈ ಆಗ್ತಾ ಹೋಗ್ತದೆ. ಸೊ ಇದಕ್ಕೆ ಇನ್ನು ಕೂಡ ಮಾಂಸ ಬೇಯಲಿಕ್ಕೆ ಉಂಟು. ಸೊ ನಾನು ಸ್ವಲ್ಪ ಇದಕ್ಕೆ ಇವಾಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಯಾಕೆ ಎಲ್ಲ ನೀರು ಬಿಟ್ಟು ಒಮ್ಮೆ ಡ್ರೈ ಆಯ್ತು ಇದು, ಇನ್ನು ಜಾಸ್ತಿ ನಾನು ಹೀಗೇನೆ ಡ್ರೈ ಬೇಯಿಸಿದ್ರೆ ಅಡಿತಾಗ್ತದೆ. ಒಳ್ಳೆ ಪರಿಮಳ ಬರ್ತದೆ ಮಾತ್ರ ಅಲ್ಲ. ತುಂಬಾ ದಿನದ ನಂತರ ಮಾಡುದು ನಾವು. ನೋಡಿ ಇವಾಗ ನಾನು ಆಗ ತೋರಿಸಿದಾಗೆ ಆಗ ಎಷ್ಟು ನೀರಿತ್ತು, ಇವಾಗ ನೀರಿಲ್ಲ ನೋಡಿ, ಇವಾಗ ಡ್ರೈ ಆಯ್ತು. ಸೊ ಇನ್ನು ಇದು ಜಾಸ್ತಿ ಡ್ರೈ ಅಲ್ಲಿ ಇದೇ ರೀತಿ ನಾನು ಬೇಯಿಸಿದ್ರೆ ಅಡಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದ್ರೆ ಇನ್ನು ಕೂಡ ಇನ್ನೊಂದು 10-15 ನಿಮಿಷದ್ದು ಬೇಯಲಿಕ್ಕೆ. ಸೊ ನಾನು ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಇವಾಗ ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಸೇರಿಸಿಕೊಂಡ್ರೆ ಸಾಕು. ಮತ್ತೆ ಲೋ ಫ್ಲೇಮ್ ಅಲ್ಲಿ ಅದರಷ್ಟೇ ಅದು ಬೇಯ್ತದೆ. ಇದು ಸ್ವಲ್ಪ ಎಂತ ಹೇಳ್ತಾರೆ, ಬೋಟಿ ಆಗಿರೋದ್ರಿಂದ ಜಾಸ್ತಿ ಬೇಯಬೇಕು. ನಮ್ಗೆ ಈ ರೀತಿ ಕೇವಲ ನಾವು ಮಾಂಸ ಎಲ್ಲ ಮಾಡೋದಾದ್ರೆ ಅದು ಬೇಗ ಬೇಯತ್ತೆ. ಆದ್ರೆ ಇದಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕು, ಇದೊಂದು ಒಳ್ಳೆ ಬೇಯಬೇಕು. ನಾರ್ಮಲ್ ಮಾಂಸ ನಾವು ಒಂದು 20 ಮಿನಿಟ್ಸ್ ಇಂದ 30 ಮಿನಿಟ್ಸ್ ಆದ್ರೆ ಇದೊಂದು 15 ಮಿನಿಟ್ಸ್ ಜಾಸ್ತಿ ಬೇಯಬೇಕು. ಹೌದು, ನೀವು ಅಪರೂಪಕ್ಕೆ ಮಾಡೋದಾದ್ರೆ ನೋಡಿ, ಅವಸರಕ್ಕೆಲ್ಲ ಮಾಡಿದ್ರೆ ಆಗುದಿಲ್ಲ. ಇದೆಲ್ಲ ಅವಸರ ಮಾಡಿ ಹೋಗ್ಬೇಡಿ, ಮತ್ತೆ ದರ್ಬುರು ಶುರು ಆಗ್ತದೆ. ಹಾಗಾಗಿ ಕೆಲವೊಮ್ಮೆ ಹೊಟ್ಟೆ ಅಪ್ಸೆಟ್ ಎಲ್ಲ ಆದ್ರೆ ಬಾರಿ ಕಷ್ಟ. ಹಾಗಾಗಿ ಒಳ್ಳೆ ಬೇಯಬೇಕು, ತುಂಬಾ ಒಳ್ಳೇದು ಬೇಯಬೇಕು. ಎಷ್ಟು ಒಳ್ಳೇದು ಬೇಯ್ತದೆ ಅಷ್ಟು ಒಳ್ಳೇದು ಇದು, ಅಷ್ಟು ಟೇಸ್ಟ್, ಅಷ್ಟು ಸಾಫ್ಟ್ ಆಗ್ತದೆ, ಅಷ್ಟು ಸ್ಮೂತ್ ಆಗ್ತದೆ. ಇದು ಬೇಯಲಿಕ್ಕೆ ಬಿಡೋಣ. ಓಕೆ, ಕಂಟಿನ್ಯೂ ಮಾಡೋ. ಅವರಿಗೆ ಇವಾಗ ತುಂಬಾ ಸ್ಟೋರೀಸ್ ಎಲ್ಲ ನೆನಪು ಬರ್ತಾ ಇಲ್ಲ ಅಂತೇಳಿ ಇವತ್ತು ಜಾಸ್ತಿ ಸ್ಟೋರೀಸ್ ಎಲ್ಲ ನೆನಪು ಬರ್ತಾ ಇಲ್ಲ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಎಲ್ಲ. ನಾನು ಇವತ್ತು 8th ಸ್ಟ್ಯಾಂಡರ್ಡ್ ಅಲ್ಲಿ ನಮಗೆ ನಿರಂಜನ್ ಹೆಗ್ಡೆ ಅಂತ ಒಬ್ರು ಸೈನ್ಸ್ ಇದ್ರು, ಡ್ರಾಯಿಂಗ್ ಮಾಸ್ಟರ್ ಇದ್ರು. ಸೊ ಆ ಮುಂದಿನ ಇದರಲ್ಲಿ ಅದು ವಿಡಿಯೋದಲ್ಲಿ ಹೇಳ್ತೇನೆ ನಾನು ಬೇರೆ ಎಲ್ಲ ಯಾವ್ದೆಲ್ಲ ಸಬ್ಜೆಕ್ಟ್ ನೆನಪಿದ್ದದ್ದು ಇವತ್ತು ಹೇಳ್ತೇನೆ 8th ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ 8th ಇದ್ದೇ ಹೇಳ್ತೇನೆ. ಹಾಗೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಹೋದ್ರಿ, ಚಡ್ಡಿ ಹಾಕೊಂಡು ಎಕ್ಸೈಟ್ಮೆಂಟ್ ಅಲ್ಲಿ ಹೈಸ್ಕೂಲ್ ಅಲ್ಲಿ ಇವತ್ತು ಯೂನಿಫಾರ್ಮ್ ಎಲ್ಲ ಹಾಕಿ ಫಸ್ಟ್ ಡೇ ಹೋದಾಗ ಬಂದ್ರು ನಿರಂಜನ್ ಹೆಗ್ಡೆ ಅವರು. ಬಂದು ನಾನು ನಿಮ್ಮ ಕ್ಲಾಸ್ ಟೀಚರ್, ನನ್ನ ಹೆಸರು ನಿರಂಜನ್ ಹೆಗ್ಡೆ ಅಂತ ಹೇಳಿ. ಖುಷಿ ಆಯ್ತು. ಪಾಪ ನೋಡ್ಲಿಕ್ಕೆಲ್ಲ ಪಾಪ ಇದ್ರು. ಸೊ ನಾನು ನಿಮ್ಗೆ ಡ್ರಾಯಿಂಗ್ ಸಬ್ಜೆಕ್ಟ್ ಅನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ ಅಂತ ಹೇಳಿ ನಮಗೆ ಡ್ರಾಯಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು.
ಎಲ್ಲ ಮಾಡ್ಲಿಕ್ಕೆ ಶುರು ಮಾಡುವಾಗ ಬುಕ್ ಎಲ್ಲ ಕೊಡುವಾಗ ನನ್ನ ಡ್ರಾಯಿಂಗ್ ಅಲ್ಲಿ ಎಷ್ಟು ಹುಷಾರಂತ ಅವತ್ತು ಗೊತ್ತಾಗ್ತದೆ. ಅಂದ್ರೆ ಅಷ್ಟು ಚಂದ ಮಾಡಿ ಭಯಂಕರ. ಸುಮ್ಮನೆ ನಾನ್ ನೋಡ್ಲೇ ಇಲ್ಲ ಒಂದು ಡ್ರಾಯಿಂಗ್ ಮಾಡಿದ್ದು ಜೋಶನ್ ಜೊತೆಗೆ ಒಮ್ಮೆ ಮಾಡಿ ಹೇಳ್ತೇನೆ ನಿಜ. ಡ್ರಾಯಿಂಗ್ ಮಾಡ್ಲಿಕ್ಕೆ ಶುರು ಮಾಡುವಾಗ ನನಗೆ ಅವರು ಒಂದು ಒಳ್ಳೆ ರೀತಿಯಲ್ಲಿ ಯಾವ್ದೋ ಒಂದು ಹೂವೆಲ್ಲ ಬಿಡಿಸಿದ್ದು, ಹೇಗೆ ಆರ್ಟ್ ಬಿಡಿಸುವಂತದ್ದು ಎಲ್ಲ ಅವರ ಕೈ ಚೆನ್ನಾಗಿ ಎಲ್ಲ ತಿರುಗಿ ಬೋರ್ಡ್ ಅಲ್ಲಿ ನಾನು ಕೂಡ ಮಾಡ್ಲಿಕ್ಕೆ. ನಾನು ಅವಾಗ ಮಿಡಲ್ ಬೆಂಚ್, ಫಸ್ಟ್ ಬೆಂಚ್ ಅಲ್ಲ ಮಿಡಲ್ ಬೆಂಚ್, ಎಲ್ಲೇ ಮಿಡಲ್ ಅಲ್ಲಿ ಇದ್ದೆ. ಲಾಸ್ಟ್ ಬೆಂಚರ್ ಅಲ್ಲ ನೀವು? ಮಿಡಲ್ ಬೆಂಚ್ ಅಲ್ಲಿ, ಅದು ಫಸ್ಟ್ ಅಲ್ವಾ, ಫಸ್ಟ್ ಅಲ್ಲಿ ಕೂತ್ಕೊಳ್ಳಿಲ್ಲ, ಲಾಸ್ಟ್ ಅಲ್ಲಿ ಕೂತ್ಕೊಳ್ಳಿಲ್ಲ, ಮಿಡ್ಲ್ ಅಲ್ಲಿ ಕೂತ್ಕೊಂಡದ್ದು. ಅವರು ಡ್ರಾಯಿಂಗ್ ಹೀಗೆ ಬಿಡಿಸ್ಲಿಕ್ಕೆ ಶುರು ಮಾಡಿದ್ರು, ನಾನು ಕೂಡ ಬಿಡಿಸ್ಲಿಕ್ಕೆ ಶುರು ಮಾಡಿದ್ದೆ. ಸರ್ ನೋಡ್ಲಿಕ್ಕೆ ಬಂದ್ರು ಎಲ್ಲರದ್ದು. ಅವರೊಂದು ಬಿಡಿಸಿ ಒಂದು ಹೂ ಆದ್ಮೇಲೆ ನಮ್ಗೆ ಕೂಡ ಬಿಡಿಸಿ ಸ್ಟಾರ್ಟ್ ಮಾಡುವಾಗ ನಂದು ಹೂ ಹೇಗೆ ಇತ್ತು ಗೊತ್ತುಂಟ, ಅಮೀಬಾ ಅಂತ ಉಂಟಲ್ಲ, ಅಮೀಬಾ ಆ ತರ ಆಗಿತ್ತು ನನ್ಗೆ. ಅಲ್ಲ ನೀವೆಂತ ಜೋಕ್ ಅಂದ್ರೆ ಡ್ರಾಯಿಂಗ್ ಅಲ್ಲಿ ನಾನು ಅಷ್ಟು ಹಿಂದೆ. ಅದೇ ಮತ್ತೆಂತ, ಓ ನನ್ಗೆ ಅಮೀಬಾ ತರ ಅಮೀಬಾ ಎಲ್ಲ ಒಂದು ದಾಸವಾಳ. ಸರ್ ಇದೆಂತ ಮಾರ ನೀನು ಅಮೀಬಾದಾಗೆ ಮಾಡಿದ್ದಿ ಅಂತ ಹೇಳಿದ್ರು. ಎಲ್ಲ ಹಾಗೇನೆ ಶುರು ಮಾಡಿದ್ರು. ಮತ್ತೆ ನನಗೆ ಟ್ಯಾಲೆಂಟ್ ಗೊತ್ತಿರ್ಲಿಲ್ಲ ನನಗೆ ಕೂಡ. ಡ್ರಾಯಿಂಗ್ ಅಲ್ಲಿ ನಾನು ತುಂಬಾ ಹಿಂದೆ, ನಾನು ಆರ್ಟಿಸ್ಟ್ ಅಲ್ಲ ಸತ್ಯವಾಗಿ ಹೇಳ್ಬೇಕಾದ್ರೆ. ನಾನು ಅದು ನಂದು ಡ್ರಾಯಿಂಗ್ ಮಾಡುವುದರಲ್ಲಿ ನಾನು ತುಂಬಾ ಹಿಂದೆ ಅಂದ್ರೆ ಹಿಂದೆ. ನಂದು ಅವತ್ತು 8th ಫಸ್ಟ್ ಡೇನೆ ನನಗೆ ಒಂದು ದೊಡ್ಡ ಬಿರುದು ಸಿಕ್ಕಿತ್ತು, ಅಮೀಬಾ ಅಂತ. ನಮ್ಮ ಕ್ಲಾಸಿನಲ್ಲಿ ಎಲ್ಲ ತುಂಬಾ, ನನ್ನ ಬೆಂಚಿನಲ್ಲಿ ಎಲ್ಲ ಹೊಸ ಹೊಸ ಹುಡುಗರೆಲ್ಲ ಇದ್ರು. ಯಾಕೆಂದ್ರೆ ಪ್ರೈಮರಿಯಲ್ಲಿ ಇದ್ದಂತವರೆಲ್ಲರೂ 2 ಸೆಕ್ಷನ್ಗೆ ಶಫಲ್ ಆಗಿ ಹೋಗಿದ್ರು. ಸೊ ನಮ್ಗೆ ಹೊಸತ್ತಲ್ವಾ. ಸೊ ಹಾಗೆ ನಾವು 8ನೇ ತರಗತಿಯಲ್ಲಿ ನಮಗೆ ಹೊಸ ಹೊಸ ಟೀಚರ್ಸ್ ಗಳ ಪರಿಚಯ ಆಯ್ತು. ಇಂಗ್ಲಿಷ್ಗೆ ಚಾರ್ಲಿ ಮಾಸ್ಟರ್ ಅಂತ, ಚಾರ್ಲ್ಸ್ ಸೇರ. ಸಮಾಜಕ್ಕೆ ನಮಗೆ ವಿಶ್ವನಾಥ್ ಶೆಟ್ಟಿ ಅಂತ, ಗಣಿತಕ್ಕೆ ಮೋಹನ್ ನಾಯ್ಕ್ ಅಂತ, ನಂತರ ಹಿಂದಿಗೆ ಶಾಂತಿ ಮಿಸ್, ನೋಡಿ ಇವಾಗ ಮಾಂಸ ಒಂದು 70 to 80% ಇವಾಗ ಬೆಂದಿದೆ. ಇವಾಗ ನೋಡಿ, ಆಗ ಸ್ವಲ್ಪ ನೀರು ಕೂಡ ಹಾಕಿದ್ದೆ, ನೀರು ಕೂಡ ಇವಾಗ ಡ್ರೈ ಆಗ್ತಾ ಬಂತು. ನಾನು ಇದೇ ಹೊತ್ತಿನಲ್ಲಿ ಇವಾಗ ನಮ್ದು ಸ್ಪೆಷಲ್ ಏನಂತ ಹೇಳಿದ್ರೆ, ಈ ನೀರುಳ್ಳಿಯನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದಾನೆ. ಇನ್ನೊಂದು 10 ನಿಮಿಷ ಉಂಟು ಬೇಯಲಿಕ್ಕಿದ್ದು. ಸೊ ಇದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ಳುವಂಥದ್ದು. ಯಾಕೆ ಸೇರಿಸ್ಕೊಳ್ಬೇಕಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆ ಹಾಕಿದ ನೀರುಳ್ಳಿ ಅದು ನಿಮ್ಗೆ ತಿನ್ಲಿಕ್ಕೆ ಸಿಗುದಿಲ್ಲ ಜಾಸ್ತಿ. ಆದ್ರೆ ಇದು ನೀರುಳ್ಳಿ ಇನ್ನೊಂದು 10 ನಿಮಿಷ ಬಿದ್ರೆ ನಿಮಗೆ ತಿನ್ಲಿಕ್ಕೆ ಸಿಗ್ತದೆ. ನೀರುಳ್ಳಿ ಯಾವತ್ತೂ ಕೂಡ ಪೋರ್ಕ್ ಅಲ್ಲಿ ತಿನ್ಲಿಕ್ಕೆ ಸಿಗ್ಬೇಕು, ಅವಾಗ ಒಳ್ಳೆ ಟೇಸ್ಟ್ ಬರ್ತದೆ. ನೀರುಳ್ಳಿ ಹಾಕಿದ ಮೇಲೆ ನೀವು ಇವಾಗ ಈ ಹೊತ್ತಿನಲ್ಲಿ ನಿಮ್ದು ಟೇಸ್ಟ್ ಎಲ್ಲ ನೋಡ್ಕೊಳ್ಳಿ. ಹುಳಿ, ಖಾರ, ಉಪ್ಪು ಎಲ್ಲ ಕರೆಕ್ಟ್ ಉಂಟಾ ಅಂತ ನೋಡ್ಕೊಳ್ಳಿ. ಸೊ ಈ ಸಂದರ್ಭದಲ್ಲಿ ಪೋರ್ಕ್ ಸರ್ಪೆಟೇಲಿಗೆ ಒಂದು ಐಟಮ್ ಅಂತೂ ಮ್ಯಾಂಡೇಟರಿ ಆಗಿ ಹಾಕ್ಲೇಬೇಕು. ತದನಂತರವೇ ಅದರದ್ದು ಟೇಸ್ಟ್ ಕಂಪ್ಲೀಟ್ ಚೇಂಜ್ ಆಗುವಂಥದ್ದು. ಸೊ ಇದಕ್ಕೆ ವಿನೆಗರ್ ಅಂತ ಹೇಳ್ತಾರೆ. ಈ ವಿನೆಗರ್ ಅನ್ನು ಈ ಹೊತ್ತಿನಲ್ಲಿ ಹಾಕ್ಬೇಕು. ಇದಕ್ಕೆ ನೋಡಿ, ಈ ತರ ಕುದಿ ಬರುವಾಗ ಇದಕ್ಕೆ ಒಂದು 1.5 kg ನಾನೊಂದು 2 ನಾನ್ ಡೈಲ್ಯೂಟೆಡ್ ವಿನೆಗರ್ ಅನ್ನು ಹಾಕ್ತಾ ಇದ್ದೇನೆ. ಇದು ಡೈಲ್ಯೂಟ್ ಮಾಡಲಿಲ್ಲ, ಅದಕ್ಕೋಸ್ಕರ 2 ಮುಚ್ಚಳದಷ್ಟು ವಿನೆಗರ್ ಅನ್ನು ಇವಾಗ ಸೇರಿಸಿದೆ. ಇದನ್ನು ಸೇರಿಸಿ ಈ ತರ ಒಳ್ಳೆ ಒಂದು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕಂಪ್ಲೀಟ್ ಮುಚ್ಚಿ ಒಂದು ಬೇಯಿಸಬೇಕು. ಆಗ ವಿನೆಗರ್ ಹಾಕಿದ ಮೇಲೆ ನಾನು 10 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಟ್ಟಿದ್ದನ್ನು ಬೇಯಿಸುವಂತದ್ದು. ನೀವು ಗ್ಯಾಸ್ ಅಲ್ಲಿ ಮಾಡುವುದಾದ್ರೂ ಲೋ ಫ್ಲೇಮ್ ಇಟ್ಕೊಂಡು ನೀವು ಬೇಯಿಸ್ಬೇಕಿಲ್ಲ, ಅದ್ರ ಅಡಿತಾಗ್ತದೆ. ಯಾಕಂದ್ರೆ ನೀರು ಡ್ರೈ ಆಗಿದೆ, ಮತ್ತೆ ಪುನಃ ನೀರು ಹಾಕಿದ್ರೆ ಅದು ಒಳ್ಳೇದಾಗುದಿಲ್ಲ. ನೀರು ಹಾಕಬಾರ್ದು, ನೀರು ಒಮ್ಮೆ ಡ್ರೈ ಆದ್ಮೇಲೆ ಅಲ್ಲಿ ಮುಗೀತು. ನಂತರ ಈ ನೀರುಳ್ಳಿ ನಂತರ ನೀವು ಹಾಕಿದಂತಹ ವಿನೆಗರ್ 10 ನಿಮಿಷ ಈ ತರದ ಫ್ಲೇಮ್ ಅಲ್ಲಿ, ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಲಿಕ್ಕೆ ಬಿಡುವಂತದ್ದು. ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ರಕ್ತ ಉಂಟು ಅದರದ್ದು ಡ್ರೈ ಮಾಡಿದ್ದು, ಆ ರಕ್ತವನ್ನು ಇದಕ್ಕೆ ಸ್ವಲ್ಪ ಹಾಕಿದ್ರೆ ಇನ್ನೂ ಕೂಡ
ಸೂಪರ್ ಟೇಸ್ಟ್ ಬರ್ತದೆ. ನಿಮ್ಗೆ ಅದು ಆಪ್ಷನ್, ಬೇಕಾದ್ರೆ ಸೇರಿಸ್ಕೊಳ್ಬಹುದು, ಇಲ್ಲಾಂದ್ರೆ ಬಿಡ್ಬಹುದು. ಆದ್ರೆ ಮಂಗಳೂರಲ್ಲಿ ಈ ಪೋಕ್ ಸರ್ಬೆತ್ತಲಿಗೆ ನಾರ್ಮಲಿ 99% ಸ್ವಲ್ಪ ಆದ್ರೂ ಅದಕ್ಕೆ ಕುದಿಸಿದ ರಕ್ತವನ್ನು ಹಾಕ್ತಾರೆ. ಇದು ಇವಾಗ ಎಷ್ಟು ಲೋ ಫ್ಲೇಮ್ ಅಲ್ಲಿ ನಾನು ಇವಾಗ ಇದನ್ನು ಬೇಯಿಸಿದ್ದೇನೆ. ನಾನು ಹೇಳಿದ್ದೆ ನೀರುಳ್ಳಿ ಹಾಕಿದ ನಂತರ ತುಂಬಾ ಲೋ ಫ್ಲೇಮ್ ಅಲ್ಲಿ ಇಟ್ಟು ಅದನ್ನು ಮಾಡಬೇಕು ಅಂತ. ನೋಡಿ ಇವಾಗ ಫುಲ್ ಡ್ರೈ ಆಗಿದೆ. ನೋಡಿ ನಮ್ದು ನೀರುಳ್ಳಿ ಕೂಡ ಬೆಂದಿದೆ, ನಂತರ ಮಾಂಸ ಕೂಡ ಒಳ್ಳೆ ಕುಕ್ ಆಗಿದೆ. ಇವಾಗ ಫೈನಲಿ ನಮ್ದು ಮಾಂಸ ರೆಡಿ ಆಗಿದೆ. ಈ ಹೊತ್ತಿನಲ್ಲಿ ನಾನು ಇವಾಗ ಇದಕ್ಕೆ ನಾನು ಅವಾಗ್ಲೇ ಹೇಳಿದ ಹಾಗೆ ಸ್ವಲ್ಪ ರಕ್ತವನ್ನು ನಾನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ ಇಷ್ಟು ರಕ್ತವನ್ನು ನಾನು ತೆಗೆದುಕೊಂಡಿದ್ದೇನೆ. ಆದ್ರೆ ಇಷ್ಟು ಕೂಡ ಹಾಕ್ತಾ ಇಲ್ಲ ನಾನು, ಇದರದ್ದು ಸ್ವಲ್ಪ ಮಾತ್ರ, ಖಾಲಿ ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ನೀವು ಹಾಕಿದ್ರೆ ಸಾಕು. ಯಾಕಂದ್ರೆ ಜಾಸ್ತಿ ಹಾಕಿದ್ರೆ ಮತ್ತೆ ಪುನಃ ಅದು ಡ್ರೈ ಮಾಡುವಾಗ ಅಡಿತಾಗ್ತದೆ. ಅದಕ್ಕೋಸ್ಕರ ಜಾಸ್ತಿ ರಕ್ತವು ಕೂಡ ಒಳ್ಳೇದಲ್ಲ. ಆದ್ರೆ ಇಷ್ಟು ಹಾಕಿ ಇದನ್ನು ಈ ರೀತಿ ಒಳ್ಳೆ ಮಿಕ್ಸ್ ಮಾಡಿ ಒಂದು ಕುದಿ ಬರ್ಲಿಕ್ಕೆ ಬಿಡಬೇಕು, ಒಂದು ದಂಬು ತೆಗಿಬೇಕು ಇದರಲ್ಲಿ. ನೋಡಿ ಇಷ್ಟು ಮಾಡಿ 1-2 ನಿಮಿಷ ಒಮ್ಮೆ ಮುಚ್ಚಿ, ನಂತರ ಒಂದು ಸ್ವಲ್ಪ ಬೆಂಕಿ ಮಾಡಿ ಇದೇ ಲೋ ಫ್ಲೇಮ್ ಅಲ್ಲಿ, ಜಾಸ್ತಿ ಫ್ಲೇಮ್ ಬೇಡ, ಇಷ್ಟೇ ಫ್ಲೇಮ್ ಅಲ್ಲಿ ಒಂದು ದಮ್ ತೆಗೆದ್ರೆ ಸಾಕು ಇದರದ್ದು. ನೋಡಿ ಇವಾಗ 2 ನಿಮಿಷ ಆಯ್ತು. 2 ನಿಮಿಷದಲ್ಲಿ ನೋಡಿ ಒಳ್ಳೆ ರೀತಿಯಲ್ಲಿ ಇವಾಗ ಕುದಿ ಬಂದಿದೆ. ನೀವು ಮಾತ್ರ ಒಂದು ಜಾಗ್ರತೆ ಮಾಡ್ಬೇಕಂತ ಹೇಳಿದ್ರೆ, ನೋಡಿ ನನಗೆ ಇಲ್ಲಿ ಅಡಿತಾಗ್ಲಿಲ್ಲ. ನೋಡಿ ಫೈನ್ ಆಗಿ ನಾನು ಇದನ್ನು ಮಾಡಿದ್ದೇನೆ. ಇದು ನೋಡ್ಲಿಕ್ಕೆ ಬಾರಿ ಸುಲಭ, ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ಈ ಅಡಿತಾಗದಾಗೆ ಬೆಂಕಿಯಲ್ಲಿ ಒಲೆಯಲ್ಲಿ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ಯಾಕಂತ ಹೇಳಿದ್ರೆ ನೀರು ಹಾಕದೆ ಈ ತರ ಒಳ್ಳೆ ಬೇಯಿಸುದಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ. ಇದನ್ನು ಈ ರೀತಿ ಚೆನ್ನಾಗಿ ಬೇಯಿಸ್ಬೇಕಾದ್ರೆ ನೀವು ಅವಾಗವಾಗ ಸ್ಪೂನ್ ಅನ್ನು ಹಾಕಿ ಈ ತರ ಮಗ್ಸ್ತಾ ಇರಬೇಕು. ಇನ್ನೊಂದು, ನಿಮಗೆ ಅವಶ್ಯಕತೆ ಬಿದ್ದಲ್ಲಿ ನಿಮ್ಗೆ ನೀರು ಸೇರಿಸಬೇಕು ಅಂತ ಗೊತ್ತಾದ್ರೆ ಸೇರಿಸಿ, ತೊಂದರೆ ಇಲ್ಲ. ಆದ್ರೆ ಡ್ರೈ ಆಗುವ ತನಕ ಬೇಯಿಸಿದ್ರೆ ಆಯ್ತು. ಸೊ ನಮ್ದು ಇವಾಗ ಮಾಂಸ ಮಂಗಳೂರು ಸ್ಟೈಲ್ ಸರ್ಬೆತ್ತಲ್ ರೆಡಿ ಆಗಿದೆ. ಸೊ ನಾನು ಇವಾಗ ಇದನ್ನು ಇಳಿಸ್ಕೊಳ್ತಾ ಇದ್ದೇನೆ. ಯಾಕೆ ಒಳ್ಳೆ ಕುದಿ ಬಂತು, ಒಳ್ಳೆ ಬೆಂದಿದೆ. ಇವಾಗ ಇದನ್ನು ನಾನು ಇಳಿಸ್ಕೊಳ್ತಾ ಇದ್ದೇನೆ. ಹತ್ರ ಮಾತಾಡುವಾಗ ನಮ್ದು ಕುಕಿಂಗ್ ಆಯ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಅಲ್ಲಿ ಹೋಯ್ತು ನಮ್ದು. ಹೋಗ್ರಿ ಒಂದು ನಮಗೆ ಕನ್ನಡ ಸಬ್ಜೆಕ್ಟ್ ನಮಗೆ ಮಂಜುನಾಥ್ ಸರ್ ಅಂತ ಒಬ್ರು ಇದ್ರು, ಮಂಜಣ್ಣ ಹೆಗ್ಡೆ ಅಂತ ಹೇಳುದು ನಾವು, ಮಂಜಣ್ಣ ಸರ್ ಅಂತ. ಮಂಜಣ್ಣ ಸರ್ ಇದ್ದು ಕೆಲವೆಲ್ಲ ನಮಗೆ ಈ ಗುರು ಕನ್ನಡದಲ್ಲಿ ಕನ್ನಡ ಛಂದಸ್ ಅಂತ ಹೇಳುದಲ್ಲ, ಅದೆಲ್ಲ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೇವೆ. ಗುರುಲಾಗಿದ್ದೊಂದು ಕತೆ ಉಂಟು, ಅದನ್ನು ನಾವು ನಮ್ಮ ಮೋಸ್ಟ್ಲಿ ಅದು ಹಿಲರಿ ಸಾರಿಗೆ ನಾನು ಮಂಗ ಮಾಡಿದ್ದೆ. ಅವರು ಯಾವ್ದ ಒಂದು ವಿಷಯಕ್ಕೆ ನಮ್ಗೆ ಬರೀಲಿಕ್ಕೆ ಅವ್ರು ಯಾವಾಗ್ಲೂ 5 ಸರಿ ಬರೀರಿ, 10 ಸತಿ ಬರೀರಿ ಅಂತ ಹಿಲರಿ ಸರ್ ಹೇಳ್ತಾರೆ. ಅದು ಮುಂದಿನ 9ನೇ ಬಾರಿ ಗಮ್ಮತ್ತು. ಇವಾಗ ಹೇಳುದಿದೆ ಗಮ್ಮತ್ ಇಟ್ಟಂತೇಳಿ, ಮತ್ತೆ ಹೇಳ್ಬೇಕಾದ್ರೆ ನನಗೆ ನೆನಪಿಲ್ಲ, ನನಗೆ ಇದು ನೆನಪಿಲ್ಲ, ಅದು ನೆನಪಿಲ್ಲ ಅಂತ ಹೇಳಿ ಇವಾಗ ನೆನಪಿಡಿ. ಇದು ಛಂದಸ್ಸಲ್ಲಿ ಹೇಳ್ತಾರೆ ಅಂತ ಹೇಳಿ ಹೇಳಿದ್ದಾರೆ. ಗುರುಲಾಗಿದ್ದು ಒಂದು ಕತೆ ಉಂಟು. ಒಂದು ವೇಳೆ ಹೇಳದಿದ್ರೆ ನೀವು ಕಮೆಂಟ್ ಅಲ್ಲಿ ಖಂಡಿತವಾಗ್ಲಿ ಬರೀರಿ, ನೀನ್ ಹೇಳಿಲ್ಲ ಮಾರಯ್ಯ ಅಂತ ಹೇಳಿ ಬರೀರಿ. ಗುರು ಮತ್ತೆ ಲಘುವನ್ನು ಮಂಜಣ್ಣ ಹೆಗ್ಡೆ ಅವರು ಕಲಿಸಿದ್ದ ಗುರು ಲಘುವನ್ನು
ಹಿಲರಿ ಮಾಸ್ಟರ್ಗೆ ಯಾವ ರೀತಿಯಲ್ಲಿ ಮಂಗ ಮಾಡಿದ್ದು ಅಂತ ಹೇಳ್ತೇನೆ, ಅದು ಮುಂದಿನ ಸಂಚಿಕೆ ತುಂಬಾ ಇಂಟ್ರೆಸ್ಟಿಂಗ್, ಖಂಡಿತವಾಗಿ ಹೇಳ್ತೇನೆ. ಹಾಗೆ ಇವತ್ತು ನಮ್ದು ಫೋಕ್ ಸರ್ಬೆಟಲ್ 8ನೇ ತರಗತಿದು ಅರ್ಧ ಮಾತ್ರ ಆಗಿದೆ, ಎಲ್ಲ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಇಂಟ್ರಡಕ್ಷನ್ ಮಾತ್ರ ಆಗಿದೆ, ಇಡೀ ವರ್ಷ ಆಗ್ಲಿಲ್ಲ ಅದರಲ್ಲಿ. ಸೊ ಮುಂದಿನ ದಿನಗಳಲ್ಲಿ ಒಬ್ಬೊಬ್ಬರು ಫ್ರೆಂಡ್ಸ್ ಇಂದೆಲ್ಲ ಹೆಸರು ಹೇಳಿ 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 ಹೇಳಿಲ್ಲ. ನಾನು ಅವರಿಗೆ ಹೇಳುದು ಒಂದೆರಡು ಕ್ಲಾಸ್ ಇದ್ದಾದ್ರು ಹೇಳಿ ಮಾರೆ, ಕವರ್ ಮಾಡಿ 2 ಕ್ಲಾಸ್ ಸ್ಟಾರ್ಟ್ ಮಾಡೋದು. ನನಗೆ ನೆನಪು ತುಂಬಾ ದಿನಗಳುಂಟು ಇನ್ನೂ ಕೂಡ, ಆದಷ್ಟು ಅದೆಲ್ಲ ಬೇಗ ಮುಗಿಸುವಂತದ್ದಲ್ಲ. ಇನ್ನು ಲೈಫ್ ಸ್ಟೈಲ್ ಎಲ್ಲ ಹೇಳ್ಬೇಕಾದ್ರೆ 8ನೇ ತರಗತಿದ್ದು ಎಲ್ಲ ಇಡೀ ವರ್ಷದ್ದು ಒಂದೇ ಅರ್ಧ ಗಂಟೆ ಹೇಳಿಕ್ಕೆ ಆಗ್ತದ. ನೆಕ್ಸ್ಟ್ ಅವರಿಗೆ ಬರೆಸುವ, ನೆನಪು ಬರುವಾಗ ಬರೆಸ್ಲಿಕ್ಕೆ ಹೇಳಿ ನಿಮ್ ಜೊತೆಗೆ ಹೇಳುವ. ಯಾಕಂದ್ರೆ ನೋಡಿದ್ರೆ ಪಾಪ ತುಂಬಾ ಮಂದಿ ನಿಮ್ದು ಕ್ಲಾಸ್ ಮಾಡ್ತಾರೆ, ವೇಟ್ ಮಾಡ್ತಾ ಇರ್ತಾರೆ ಮಾರೆ. ಆಯ್ತು ಮಾರಾಯತಿ, ಹೇಳ್ತೇನೆ ಮಾರಾಯತಿ, ನೆಕ್ಸ್ಟ್ ಹೇಳ್ತೇನೆ. ಓಕೆ, ಹಾಗಾದ್ರೆ ಹಾಗೆ ನಮ್ಮ ಫೋಕ್ ಸರ್ಬೆಟಲ್ ರೆಡಿ ಆಗಿದೆ. ಮಧ್ಯಾಹ್ನ ಊಟದ ಸಮಯ, ಹೊಟ್ಟೆ ಎಲ್ಲ ಇವಾಗ ಹಸಿತಾ ಉಂಟು. ಹಾಗೆ ಸ್ಟೋರಿ ಇವತ್ತು ಸ್ವಲ್ಪ ಇಷ್ಟಪಡ್ತೇನೆ, ಯಾಕಂದ್ರೆ ಫೋಕ್ ಸರ್ಬೆಟಲ್ ನನ್ನ ಫೇವರೇಟ್ ಡಿಶ್. ಅದು ಕಾಯ್ತಾ ಉಂಟು ಅಲ್ಲಿ ಕರದಲ್ಲಿ, ಮಣ್ಣಿನ ಮಡಿಕೆಯಲ್ಲಿ ಕಾಯ್ತಾ ಉಂಟು, ಗುಳುಗುಳು 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 ಅಂತ. ಹಾಗೆ ಸಿ ಯು. ಹಾಗೆ ಇವತ್ತಿನ ಈ ಒಂದು ರೆಸಿಪಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ನಿಮ್ದು ಏನಾದ್ರು ಕಮೆಂಟ್ಸ್ ಇದ್ರೆ, ಪಾಪ ಅವರಿಗೆ ನೆನಪಿಲ್ಲ ತುಂಬಾ, ನೀವು ಹೇಳಿ, ನೆನಪು ಮಾಡಿ. ಅವರ ಕ್ಲಾಸ್ಮೇಟ್ಸ್, ನಮ್ಮ ಕ್ಲಾಸ್ಮೇಟ್ ವಾಟ್ಸ್ಆಪ್ ಗ್ರೂಪ್ ಉಂಟು, ಅಲ್ಲಿಯೂ ನೀವು ಕಮೆಂಟ್ ಮಾಡಿ ಹೇಳಿ. ಅದನ್ನು ನಾವು ನಿಮ್ಮ ಎಲ್ಲ ಚರಿತ್ರೆಯನ್ನು ನೀವು ಮರೆಯದಲ್ಲ ತೆಗೆದಿಲ್ಲ. ನಾವು ಅಂತವರಲ್ಲ, ಒಳ್ಳೆಯವರು, ನಾವು ಒಳ್ಳೆ ಹುಡುಗ. ತಪ್ಪು ಮಾಡಿದ್ರು ಕೂಡ ನಾವು ಕ್ಷಮೆ ಕೇಳ್ತೇವೆ. ಸೊ ಅಂತದ್ದೆಲ್ಲ. ಹಾಗೆ ನಿಮ್ಮ ಒಳ್ಳೆ ಒಳ್ಳೆ ಕಮೆಂಟ್ ಅನ್ನು ಕೂಡ ಹೇಳಿ, ನಮ್ಗೆ ನೆನಪು ಮಾಡಿ. ವಾಟ್ಸ್ಆಪ್ ಗ್ರೂಪ್ ಉಂಟು, ನಮ್ಮ ಹೈಸ್ಕೂಲ್ ಗ್ರೂಪ್, ಅಲ್ಲಿ ಕೂಡ ಹೇಳಿ. ಏನು ಕೇಳಿದ್ರು ನೆನಪಿಲ್ಲ ಮಾರೀತಿ ಅಂತ ಹೇಳ್ತಾರೆ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ನೆನಪು ಮಾಡಿಸಿ. ಇವರ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ತುಂಬಾ, ಅವರಿಗೆ ನೆನಪಿಲ್ಲದು. ಹಾಗೆ ಅಲ್ಲಲ್ಲಿ ಪಾಯಿಂಟ್ಸ್ ಹಾಕಿ ನೆನಪು ಮಾಡಿಸಿ, ಅದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ಹೇಳುವಂತ ಪ್ರಯತ್ನ, ಮೆಲುಕು ಹಾಕುವಂತ ಕೆಲಸ ಮುಂದಿನ ಸಂಚಿಕೆಯಲ್ಲಿ ಮಾಡ್ತೇನೆ ನಾವು ಮಾಡ್ತೇನೆ ಅಂತ ಭರವಸೆ ಕೊಡುತ್ತಾ ಈ ಒಂದು ರೆಸಿಪಿ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ಸಿಗ್ತೀವಿ ಇನ್ನು ನಿಮ್ಗೆ ಬರುವಂತ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಒಂದು ವೇಳೆ ಇವತ್ತಿನ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡೋದಾದ್ರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕ್ಲಾಸ್ಮೇಟ್ಸ್ ಇದ್ದಾರೆ, ನೀವು ಶೇರ್ ಮಾಡಿ. ನಾವು ಸ್ವಲ್ಪ ಎಂಜಾಯ್ ಮಾಡುವ ನಮ್ಮ ಗ್ರೂಪ್ ಅಲ್ಲೆಲ್ಲ ಅಂತ ಹೇಳ್ತಾ ಇವತ್ತಿನ ಮಾಡ್ತಾ ಇದೀವಿ.